ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ರು ಖ್ಯಾತ ಇನ್ಫ್ಲುಯೆನ್ಸರ್, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಇವಾಗ ಕೇಕೆ ಮೂಲಕ ರಣ ಕೇಕೆ ಹಾಕೋದಿಕ್ಕೆ ಬರ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ಐಟಮ್ ಸಾಂಗ್ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನನ್ನ ಅದರದೇನ್ ಸೋನು ಶ್ರೀನಿವಾಸ್ ಗೌಡ ಅವರು ನನ್ನ ಜೊತೆ ಇದ್ದಾರೆ. ಮೊದಲನೇದಾಗಿ ಇವತ್ತು ಅವ್ರದ್ದು ಬರ್ತ್ಡೇ ವಿಶ್ ಮಾಡೋಣ. ಹ್ಯಾಪಿ ಬರ್ತ್ಡೇ. ಸೊ ಸಾಂಗ್ ನೋಡಿದ್ವಿ, KKF ಸಿನಿಮಾದಲ್ಲಿ ಹೊಸದಾಗಿ ಬರ್ತಿದ್ದೀರಾ. ಸೊ ಗುಂಟೂರು ಸಾಂಗ್ ಅದ್ಭುತವಾಗಿತ್ತು, ಡ್ಯಾನ್ಸ್ ಕೂಡ ಅದ್ಭುತವಾಗಿ ಮಾಡಿದ್ದೀರಾ. ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು ಸರ್. ಯಾಕೆಂದ್ರೆ ರಿಲೀಸ್ ಮಾಡಕ್ಕೂ ಮುಂಚೆ ನಮ್ಮನ್ನೆಲ್ಲ ಒಂದ್ ಮಾತು ಕೇಳ್ತಾರೆ, ನಮ್ಮನ್ನ ಕಳಿಸ್ತಾರೆ, ಸರಿ ಇದ್ಯಾ ಸರ್ ತಪ್ಪಿದ್ಯಾ ಅಂತ ಹೇಳಕ್ಕೆ. ನೋಡ್ದೆ, ನನ್ ಮೇಲೆ ನಂಗೆ ಸ್ವಲ್ಪ ಪ್ರೌಡ್ ಫೀಲ್ ಬಂತು, ಚೆನ್ನಾಗಿ ಮಾಡಿದೀನಿ ಅಂತ ಹೇಳಿ. ಸೊ ಇವಾಗ ನೀವ್ ಹೇಳ್ಬೇಕು ಚೆನ್ನಾಗಿದ್ಯಾ ಅಲ್ವಾ ಅಂತ ಹೇಳಿ. ಇಲ್ಲ, ಖಂಡಿತ ಚೆನ್ನಾಗಿದೆ ಸಾಂಗು ಎಲ್ಲ. ಬಟ್ ಸಾಹಿತ್ಯದಲ್ಲಿ ಸ್ವಲ್ಪ ಅದೇ, ನಿಮ್ಗೂ ಗೊತ್ತಾಯ್ತು ಪ್ರೆಸ್ ಮೀಟ್ ಅಲ್ಲಿ ಏನಾಯ್ತು ಅಂತ, ತೆಲುಗು ಸ್ವಲ್ಪ ಜಾಸ್ತಿ ಇದೆ ಸಾಹಿತ್ಯ ಅಂತ ಒಂದಿತ್ತು. ಸೊ ನಿಮಗೆ ಪ್ರಾರಂಭದಲ್ಲಿ ಈ ಸಾಂಗ್ ಕೇಳಿದಾಗ ಆತರ ಅನ್ಸಿಲ್ವಾ? ಅನ್ಸಿದ್ರು ಕೂಡ ನೀವ್ ಯಾರಿಗೂ ಹೇಳಿಲ್ವಾ ಅಂತ? ಅಂದ್ರೆ ನನಗೆ ಹೇಳಿದ್, ನಂಗೆ ತೆಲುಗು ಬರುತ್ತೆ ಸರ್, ನನಗೆ ತೆಲುಗು ತುಂಬಾ ಅರ್ಥ ಮಾಡ್ಕೋತೀನಿ. ಕನ್ನಡ ಅಂದ್ರೆ ಈಗ ನಾನ್ ಕೇಳಕ್ ಆಗಲ್ಲ, ಆಸ್ ಆರ್ಟಿಸ್ಟ್ ಅಂದ್ಮೇಲೆ ಅದೇನ್ ಕೊಟ್ರು ನಾನು ಮಾಡ್ತೀನಿ. ನೀವ್ ಯಾಕೆ ಈ ಸಾಂಗ್ ಮಾಡಿದ್ರಿ, ಲಿರಿಕ್ಸ್ ನ ಯಾಕೆ ಹೀಗ್ ಮಾಡಿದ್ರಿ, ಕನ್ನಡದಲ್ಲೇ ಯಾಕೆ ಮಾಡಿಲ್ಲ, ತೆಲುಗುಲಿ ಯಾಕೆ ಮಾಡಿ, ನಾನು ಕೇಳಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ಏನ್ ಮಾಡ್ಬೇಕು, ಏನ್ ಹಾಕಿದ್ರೆ ಏನ್ ಓಡುತ್ತೆ, ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಸೊ ನಾನ್ ಅದೇ ಸಾಂಗ್ ಕೇಳಿ ನಂಗೆ ಇಷ್ಟಪಟ್ಟೆ ಮಾಡ್ದೆ. ಅದ್ ಬಿಟ್ರೆ ನನ್ಗೆ ಏನು ಮೈಂಡ್ ಕ್ವಶನ್ಸ್ ಆಗಿರ್ಲಿ ಏನೂ ಬಂದಿಲ್ಲ ಸರ್. ಸೊ KK ಇದು ನಿಮಗೆ ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಸೊ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಕೂಡ ಚೆನ್ನಾಗಿ ಇಟ್ಟಾಗ್ಲಿ ಅಂತ ಕೂಡ ಹೇಳ್ತೀವಿ. ಬಟ್ ಆದ್ರೆ ನಿಮ್ದು ಒಂದು ಪ್ರೀವಿಯಸ್ ಸ್ಟೇಟ್ಮೆಂಟ್ ಒಂದ್ ಸ್ವಲ್ಪ ಏನೈತೆ ಕಾಂಟ್ರವರ್ಸಿ ಆಯ್ತು. ಏನಂತಂದ್ರೆ ಕನ್ನಡದಲ್ಲಿ ನನ್ನ ತುಳಿತಾ ಇದಾರೆ, ಬೆಳೆಸಲ್ಲ, ತೆಲುಗಲ್ಲಿ ಬೆಳೆಸ್ತಾ ಇದಾರೆ ಅಂತ. ಸೊ ಹೇಳಿದ್ರಿ, ಯಾಕೆ ಆತರ ಹೇಳಿದ್ರಿ? ಕ್ಲಾರಿಟಿ ಕೊಟ್ಟಿದ್ದೀರಾ? ಅವಾಗ ಏನೋ ಸ್ವಲ್ಪ ಬುದ್ಧಿ ಇರಲ್ಲ, ಈ ತರ ಸಿಚುವೇಶನ್ ಇತ್ತು ಅಂತ ಕೂಡ ಹೇಳಿದ್ರ. ಬಟ್ ಇವಾಗ ಯಾವ ತರ ಇದೆ? ಅಂದ್ರೆ ಅದೇ ಬುದ್ಧಿ ಇಲ್ಲದಾಗ ಹೇಳಿದ್ದುಂಟು. ಇವಾಗ ತುಂಬಾ ದೊಡ್ಡೋಳಾಗಿದ್ದೀನಿ, ತುಂಬಾ ದೊಡ್ಡ ಹುಡುಗಿ ಆಗಿದ್ದೀನಿ. ಇವಾಗ ಎಲ್ಲ ಅರ್ಥ ಆಗುತ್ತೆ. ಇವಾಗ ಅಂತಲ್ಲ, 2-3 years ಇಂದನು ತುಂಬಾ ಫಾಲೋವರ್ಸ್ ಇದ್ದಾರೆ. ಒಳ್ಳೆ ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಬರೀ ಒಳ್ಳೇದೇ ಮಾತಾಡಲ್ಲ, ಎಲ್ಲದೂ ಬರುತ್ತೆ. ಎಲ್ಲದೂ ಅನ್ಸರ್ಸ್ಕೊಂಡು ಹೌದು ಕನ್ನಡದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದಾರಲ್ವಾ, ನಾವ್ ಯಾಕೆ ಬೇರೆ ಇಂಡಸ್ಟ್ರಿಗೆ ಹೋಗ್ಬೇಕು ಅದು ಇದು ಅಂತೆಲ್ಲ ಥಿಂಕ್ ಮಾಡಿ. ಸೊ ಆಫರ್ ಬಂದಾಗ ಒಪ್ಕೊಂಡಿತ್ತು. ಸೊ ಬ್ಯಾಡ್ ಕಮೆಂಟ್ ಅಂದ ತಕ್ಷಣ ನೆನಪಾಯ್ತು, ಸೋನು ಶ್ರೀನಿವಾಸ್ ಗೌಡ ಅವರಿಗೆ ಬ್ಯಾಡ್ ಕಮೆಂಟ್ಸ್ ಇದೇನು ಹೊಸದಲ್ಲ. ಸಾಕಷ್ಟು ಪ್ರತಿ ಇದಕ್ಕೂ ಹೇಳ್ತಾ ಇರ್ತೀರಿ ನೀವು, ಆ ತರ ಕಮೆಂಟ್ ಮಾಡಿ, ಅದು ಕೂಡ ಲೈವ್ ಬಂದು ಹೇಳ್ತಾ ಇರ್ತೀರಾ. ಸೊ ಇವಾಗ ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ ಅದೇ ತರ ಬ್ಯಾಡ್ ಕಮೆಂಟ್ ಅಲ್ಲಿ ಕೆಲವರು ಹಾಕೋರು ಇದಾರಾ, ಅಥವಾ ಅದು ಕಮ್ಮಿ ಆಗಿದೆ ಅಂತ? ಅಂದ್ರೆ ಒಬ್ರಿಗೆ ಫಿಕ್ಸ್ ಆಗ್ಬಿಟ್ಟಿರುತ್ತೆ, ಓ ಇದು ಇವ್ರೆ, ನಾವು ಏನೇ ಪಾಸಿಟಿವ್ ಮಾಡಿದ್ರು ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳಲ್ಲ, ಇದು ಇವ್ರೆ ಫಿಕ್ಸ್ ಆಗಿರುತ್ತೆ ಅಂತ. ನನ್ನ ಮಕ್ಳಿಗೆ ನಾವೇನು ಮಾಡಕ್ಕಾಗಲ್ಲ. ಹೌದಾ ತಿಳ್ಕೊ, ಓಕೆ ಇಟ್ಸ್ ಓಕೆ. ಅಂತವ್ರೇನೆ ನಮ್ನ ಫಾಲೋ ಮಾಡೋದು, ಅಂತವ್ರೆ ನಮ್ನ ಕಮೆಂಟ್ ಮಾಡೋದು, ಅಂತವ್ರೆ ನಮ್ಗೆ ಲೈಕ್ ಮಾಡೋದು, ವ್ಯೂಸ್ ಕೊಡೋದು. ಅವ್ರು ಇರ್ಬೇಕು ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಬಟ್ ನಮ್ಮಿಂದ ಅವ್ರಿಗೇನು ಯೂಸ್ ಇಲ್ಲ, ಅವರಿಂದ ನಮ್ಗೆ ಯೂಸಸ್ ಇದೆ ಅಂತ ಹೇಳಿ ಸುಮ್ನೆ ಆಗ್ಬಿಡ್ಬೇಕು ಅಷ್ಟೇ. ಸೊ ನೀವು ರೀಲ್ಸ್ ಇನ್ಫ್ಲುಯೆನ್ಸ್ ಈ ತರ ಒಂದ್ ಮಾಡ್ತಾ ಫೇಮಸ್ ಆಗಿದ್ರು ಒಂದ್ ಮಟ್ಟಿಗೆ. ಅದಾದ ನಂತರ ಬಿಗ್ ಬಾಸ್ ಹೋದ್ರಿ, ಅಲ್ಲೂ ಕೂಡ ಫೇಮಸ್ ಆದ್ರಿ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಇವಾಗ ಲಾಸ್ಟ್ ಕೆಲವು ಸೀಸನ್ಗಳಲ್ಲಿ ಬಿಗ್ ಬಾಸ್ ಹೋದಂತಹ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಹೇಳ್ತಾರೆ, ಬಿಗ್ ಬಾಸ್ಗೆ ಹೋಗಿದ್ದು ವೇಸ್ಟ್, ಅಲ್ಲಿಗೆ ಹೋದ್ಮೇಲೆ ನಮ್ಮ ರೆಮ್ಯುನರೇಷನ್, ನನ್ನ ವ್ಯಾಲ್ಯೂ ಕಡಿಮೆ ಆಯ್ತು ಅಂತ ಕೆಲವ್ರು ಹೇಳ್ತಿದ್ದಾರೆ. ಸೊ ನಿಮ್ಗೆ ಏನಾದ್ರು ಕಡಿಮೆ ಆಯ್ತಾ, ಜಾಸ್ತಿ ಆಯ್ತಾ ನೀವು ಓದ್ ಬಂದ್ಮೇಲೆ? ಆಕ್ಚುಲಿ ಟು ಬಿ ಆನೆಸ್ಟ್, ಆಫ್ಟರ್ ಬಿಗ್ ಬಾಸ್ ನಂಗೆ ತುಂಬಾ ಆಫರ್ಗಳು ಬಂತು. ಬಟ್ ಅದ್ ಹೆಂಗಂದ್ರೆ ನನಗ್ ಇಷ್ಟ ಆಗ್ತಾ ಇರ್ಲಿಲ್ಲ. ನಾನು ಅವ್ರಿಗೆ ಇದು ಅದು ಅಂತಂದಾಗ ಅವ್ರಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ, ಅವ್ರು ಅದು ಇದು ಅಂದಾಗ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಟೋಟಲಿ ಏನಾಗ್ತಿದೆ ಅಂದ್ರೆ, ನಾವ್ ಅನ್ಕೊಂಡಿದ್ದೇನು ಆಗಲ್ಲ ಅಂತಂದಾಗ ಅದ್ರ ಕೈ ತೊಳ್ಕೊಂಡ್ ಬಿಟ್ಬಿಡೋದೇ ಒಳ್ಳೇದು. ಸೊ ಹಾಗೆ ನಾನು ಚಿಕ್ಕ ವಯಸ್ಸಿನಿಂದ ಕಂಡಿದ್ ಕನ್ಸು, ನಾನು ಹೀರೋಯಿನ್ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅಂತ ಹೇಳಿ, ಬೇಡ ಇದು ಎಲ್ಲ ಏನು ಬೇಡ ಅಂತ ಹೇಳಿ ಆಫ್ಟರ್ ಬಿಗ್ ಬಾಸ್ ಕ್ವಿಟ್ ಮಾಡ್ಬಿಟ್ಟೆ. ನನಗೇನು ಹಂಗ ಅನ್ಸ್ತಿದ್, ನನ್ಗೆ ಈಗ್ಲೂ ಅನ್ನೋದು ತುಂಬಾ ಜನ ಹೇಳ್ತಾರೆ, ಮೇಡಮ್ ನೀವು ಬಿಗ್ ಬಾಸ್ಗೆ ಹೋಗಿದ್ರಿ ಅಲ್ವಾ, ನನ್ಗೆ ಈಗ್ಲೂ ಅದೇ ಸೆಟ್ ಮಾತಾಡಿಸ್ತಾರೆ, ಅಲ್ಲಿಗೆ ಹೋದ್ಮೇಲೆ ವ್ಯಾಲ್ಯೂ ಕಮ್ಮಿ ಆಯ್ತು, ಇನ್ನೊಂದು ಕಮ್ಮಿ ಆಯ್ತು. ನಂಗೆ ಅಂತ ಅನ್ಸೇ ಇಲ್ಲ. ಹೇಳ್ಬೇಕಂದ್ರೆ ನಾವು ಪ್ರಮೋಷನ್ಗೆ ಅದಾದ್ರೂ ನಮ್ಗೆ ಕೇಳ್ತಾರಲ್ಲ ಏನ್ ಕಾಸ್ಟ್ ಅಂತ ಹೇಳಿ, ಪ್ಲಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಹಾಕಿ ಇನ್ನ ಎಕ್ಸ್ಟ್ರಾ ದುಡ್ಡು ಕೇಳ್ತೀವಿ. ನಾನ್ ಬೇರೆಯವ್ರ ತರ ಎಲ್ಲ ಏನೋ ಸುಮ್ನೆ ನೆಗೆಟಿವ್ ಆಯ್ತು, ಅದಾಯ್ತು, ಯೂಸ್ ಇಲ್ಲ, ಅದೆಲ್ಲ ಸುಳ್ಳು ನನ್ನ ಪ್ರಕಾರ. ಸೊ ಮಂಡ್ಯದಿಂದ ಬೆಂಗಳೂರಿಗೆ ಬಂದಂತ ಸೋನು ಗೌಡ ಝೀರೋ ಇಂದ ಸ್ಟಾರ್ಟ್ ಮಾಡಿದ ಅವ್ರ ಲೈಫ್ ಅನ್ನ, ಅಂದ್ರೆ ಯಾವುದೇ ಇದ್ರಿ ಎಕನಾಮಿಕಲಿ ಆಗ್ಲಿ. ಸೊ ಇವಾಗ ಅಟ್ ಪ್ರೆಸೆಂಟು ಸೋನು ಅವರು ಕಾರ್ ತಗೊಂಡ್ರು, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ನಿಮ್ಮ ಇವಾಗ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ, ಇನ್ಫ್ಲುಯೆನ್ಸ್ ಈ ತರ ಮಾಡೋರಿಗೆ, ಸೊ ಈ ತರ ಇದರಿಂದನೂ ಕೂಡ ದುಡ್ಡು ಮಾಡ್ಬೋದು, ಒಂದು ವೆಲ್ ಸೆಟಲ್ ಆಗ್ಬೋದು ಅಂತ ಹೇಳ್ತೀರಾ? ಯಾವ ತರ ಸಜೆಸ್ಟ್ ಕೊಡ್ತೀರಾ ಅಂತ? ಫಸ್ಟ್ ಇದನ್ನ ಹೇಳ್ತೀನಿ, ಸೋನು ಝೀರೋ ಇಂದ ಬಂದ್ಲು, ಹೀಗೆ ನಾನ್ ಝೀರೋ ಇಂದ ಬಂದಿಲ್ಲ. ನಾನು ಯಾವುದು ಅಂದ್ರೆ
ಅಷ್ಟು ಇದೆಲ್ಲ ಏನಿಲ್ಲ. ನಮ್ಮಪ್ಪ ಮಾಡಿಟ್ಟಿರೋ ಜಾಸ್ತಿನೇ ಇದೆ. ಈಗಲೂ ನಾನು ಮಾರಿದ್ರು ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಬಟ್ ನಾನೇನಾದ್ರೂ ಮಾಡ್ಬೇಕು, ನಾನು ಅನ್ಕೊಂಡಿರ್ತಾರೆ ಒಬ್ಬೊಬ್ರು. ಹೌದು, ಅದಂತೂ ನೀವ್ ಹೇಳಿದೊಂದು ಮಾತು ನಿಜ. ಇನ್ಫ್ಲುಯೆನ್ಸರ್ ಆಗಿ ಹೌದು ತುಂಬಾ ಮನೆ ತಗೋತಾ ಇದ್ದಾರೆ, ಕಾರ್ ತಗೋತಿದ್ದಾರೆ, ತುಂಬಾ ತಗೋಬಹುದು. ನಿಮ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ನೀವ್ ಎಷ್ಟು ವಿಡಿಯೋಸ್ ಮಾಡ್ತೀರಾ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀರಾ, ಒಳ್ಳೆ ಕಂಟೆಂಟ್ ವಿಡಿಯೋಸ್ ಕೊಟ್ರೆ ನೀವು ದುಡಿಬಹುದು, ನೀವು ಅರ್ನ್ ಮಾಡ್ಬೋದು. ತುಂಬಾ ಜನ ಕೇಳ್ತಿರ್ತಾರೆ, ಅಲ್ಲ ನೀನ್ ಈ ತರ ಶೋಕಿ ಮಾಡ್ತೀಯಾ, ಕಮೆಂಟ್ ಅಲ್ಲಿ ನೀನ್ ತರ ಶೋಕಿ ಮಾಡ್ತೀಯಲ್ಲ, ಯಾರ್ ದುಡ್ಡು ಕೊಡ್ತಾನೆ, ಯಾವನಾದ್ರೂ ಕೊಡ್ತಾನ ಅಂತ ಹೇಳಿ. ಅವ್ನ ವಿಡಿಯೋ ನೋಡ್ತಾ ಇರೋದ್ರಿಂದನೇ ನಮಗೆ ಅಮೌಂಟ್ ಬರುತ್ತೆ ಅಂತ ಆ ದಡ್ಡಂಗ್ ಗೊತ್ತಿರಲ್ಲ ಅಷ್ಟೇ. ಇದ್ರ ನಡುವೆ ಇನ್ನೊಂದು ಏನಂತಂದ್ರೆ ವಿಚಾರ, ಇವಾಗ ಸೋನು ಅವರು ಅಟ್ ಪ್ರೆಸೆಂಟ್ ಫಸ್ಟ್ನೇ ಸಿನಿಮಾ ಮಾಡಿದ್ದಾರೆ, ಅದರಲ್ಲೂ ಕೂಡ ಐಟಮ್ ಸಾಂಗ್ ಇವಾಗ ರಿಲೀಸ್ ಆಗಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳಾಗಿರ್ಬೋದು, ಏನೇನು ಮಾಡ್ತಾ ಇದ್ದೀರಾ ಅಂತ? ಇಲ್ಲ ಸದ್ಯಕ್ಕೆ ಏನೇನು ಇಲ್ಲ ಸರ್. ನಾನು ಲಾಸ್ಟ್ ಒಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕ್ಯಾಡ್ಬರೀಸ್ ಮೂವಿ ಅಂತ ಹೇಳಿ, ಅದು ಏನೋ ಗೊತ್ತಿಲ್ಲ ಸ್ಟಾಪ್ ಆಗ್ಬಿಟ್ಟಿದೆ. ಅದು ಅಷ್ಟಕ್ಕೆ ಬಿಟ್ಟು ಏನೋ ಬೇಡ ಅಂತ ಸ್ಟಾಪ್ ಮಾಡಿದೆ. ಇದು ಇವಾಗ ಆರಂಭದಿಂದ ಮೊದಲಿಂದ ಸ್ಟಾರ್ಟ್ ಮಾಡಿರುವಂತಹದ್ದು KK ಮೂವಿಗೆ ಐಟಮ್ ಡ್ಯಾನ್ಸ್ ಆಗಿ. ಸೊ ನೋಡೋಣ ಇದರಿಂದ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಿ ಸಾಂಗ್. ನೀವು ಆಸ್ ಎ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಬಿಗ್ ಬಾಸ್ ಮಾಜಿ ಸ್ಪರ್ಧೆ ಆಗಿರ್ಬೋದು, ಇವಾಗ ಆಕ್ಟರ್ ಆಗಿ ನಟಿಯಾಗಿ ಬಂದಿದ್ದೀರಾ. ಸೊ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರೂ ಕೂಡ ಫ್ಯಾನ್ಸ್ ಇದ್ದಾರೆ. ನೀವು ನೋಡಿದ್ರೆ ನಿಮ್ಮ ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ರೆ ನೀವು ಒಂಥರ ಪುರುಷ ದ್ವೇಷಿ ಅಂದ್ರೆ ಮೆನ್ನನ್ನ ದ್ವೇಷ ಮಾಡೋ ತರ ವುಮೆನ್ ತರ ಕಾಣ್ತಾ ಇದ್ರೆ, ಯಾಕೆ ಅಂತ, ಏನಾಯ್ತು ನಿಮಗೆ ಅಂತ ಜೀವನದಲ್ಲಿ ಅಂತ? ಸಿ ಹುಡುಗರ್ನ ದ್ವೇಷಿಸಕ್ಕೆ ಏನೋ ಒಂದು ಆಗಿರ್ಬೇಕು ಅದೇ ಅಂತ ಅಲ್ಲ. ನನಗೆ ಲವಲ್ಲೂ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದ್ ಹುಡುಗ ಕೈ ಕೊಟ್ಟಿರೋದಾಗಿರ್ಬೋದು, ನಾವು ಒಬ್ರು ಮೇಲೆ ನಂಬಿಕೆ ಇಟ್ಟಿರ್ತೀವಿ, ಆ ನಂಬಿಕೆನ ಅವರು ಉಳಿಸ್ಕೊಂಡಿರಲ್ಲ. ಅದು ನಮ್ ಲೈಫಲ್ಲಿ ಯಾವತ್ತೂ ಆಗಿರಲ್ಲ. ಹುಡುಗರಿಂದ ಮೋಸ ಆದಾಗ ನಮ್ಗ್ ಅನ್ಸುತ್ತೆ, ಹೌದು ಹುಡುಗರೇ ಮೋಸ ಮಾಡ್ತಾರೆ, ಹುಡುಗರು ಸರಿ ಇಲ್ಲ ಅಂತ ಅಂದಾಗ. ಎಲ್ಲರೂ ಅದೇ ತರ ಇರಲ್ವಲ್ಲ, ಕೆಲವರು ಮೋಸ ಮಾಡಿರ್ತಾರೆ, ಇಲ್ಲ ಕೆಲವರೇನೋ ಬೇರೆ ತರ ನಿಮಗೆ ಹಾಸಲ್ ಮಾಡಿರ್ತಾರೆ, ಬಟ್ ಎಲ್ಲರೂ ಅದೇ ತರ ಇರಲ್ವಲ್ಲ ಅಂತ. ಹೇಳ್ದೆ ಅಲ್ವಾ, ಹುಡುಗರು ಎಲ್ಲಾರು ಒಳ್ಳೆಯವರು ಅಂತ ಅನ್ಬಿಟ್ರೆ ಅದು ನಾಟಕ ಮಾಡ್ದಂಗ್ ಆಗ್ಬಿಡುತ್ತೆ ಸರ್. ಎಲ್ಲಾರಲ್ಲೂ ಕೆಟ್ಟತನ ಇರುತ್ತೆ, ಎಲ್ಲಾರಲ್ಲೂ ಒಳ್ಳೆತನ ಇರುತ್ತೆ. ಮನುಷ್ಯ ಅಂದ್ಮೇಲೆ ಕೆಟ್ಟದ್ದು ಒಳ್ಳೇದು ಎರಡೂನು ಇರ್ಬೇಕು. ನನ್ ದೇವ್ರು ನಾನ್ 100% ಸರಿ ಅಂದ್ರೆ ಅದು ತುಂಬಾ ನಾಟಕ ಸರ್. ನಾನು ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಹುಡುಗ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಎಲ್ಲಾರಲ್ಲೂ ನೆಗೆಟಿವ್ ಇರುತ್ತೆ, ಎಲ್ಲಾರಲ್ಲೂ ಪಾಸಿಟಿವ್ ಇರುತ್ತೆ. ಬಟ್ ನನಗೇನೋ ಗೊತ್ತಿಲ್ಲ ಸರ್, ಅವನು ಲಾಸ್ಟ್ 3 to 4 years ನಂಗೆ ಹುಡುಗರಂದ್ರೆ ಆಗಲ್ಲ ಅಷ್ಟೇ. ನೀವು ನೋಡಿರ್ಬೋದು, ನಾನು ಯಾರ ಜೊತೆನೂ ರೀಲ್ಸ್ ಮಾಡಲ್ಲ, ಒಬ್ರ ಜೊತೆ ಮಾತಾಡಲ್ಲ. ನನ್ಗೆ ಒಂದ್ ಹುಡುಗನ್ ಜೊತೆ ಒಂದ್ ಹುಡುಗಂಗ್ ಮೋಸ ಮಾಡಿದಾಳೆ ಅಂತ ಎಲ್ಲೂ ನಂದು ಬಂದಿಲ್ಲ, ಏನೂ ಬಂದಿಲ್ಲ. ಬಂದಿರೋದೇನಂದ್ರೆ ನಾನ್ ಮೋಸ ಹೋಗಿದ್ದೀನಿ ಅಂತ. ಸೊ ಅಲ್ಲಿಂದ ನನಗೆ ಹುಡುಗರಂದ್ರೆ ಆಗಲ್ಲ ಅಷ್ಟೇ. ಇದ್ರ ನಡುವೆ ಇನ್ನೊಂದೇನಂದ್ರೆ, ನೀವೊಬ್ಬ ಕನ್ನಡದ ಸ್ಟಾರ್ ನಟ ಫ್ಯಾನ್ ಕೂಡ ಹೌದು, ದರ್ಶನ್ ಅವರ ಫ್ಯಾನು. ಸೊ ಇವಾಗ ದರ್ಶನ್ ಅವರು ಒಂದು ಕೆಟ್ಟ ಪರಿಸ್ಥಿತಿಲಿ ಇದ್ದಾರೆ. ಸೊ ಏನ್ ಹೇಳ್ತೀರಾ ಅಟ್ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಅಂತ? ಆಸ್ ಅ ಲಾಯರ್ ಆಗಿದ್ರೆ ನಾನು ಏನಾದ್ರು ಮಾಡ್ತಾ ಇದ್ದೆ. ಬಟ್ ನಾನು ಲಾಯರ್ ಅಲ್ಲ, ಏನ್ ಮಾಡೋದು, ಕಾನೂನು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಸೊ ವಿ ಹ್ಯಾವ್ ಟು ಫಾಲೋ ದಟ್. ನಾವು ಅದನ್ನ ಫಾಲೋ ಮಾಡ್ಲೇಬೇಕು. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋದು 1000 ಇರುತ್ತೆ. ತಿಳ್ಕೊಂಡಾಗ ಏನಾಗುತ್ತೆ, ಅದನ್ನ ತಿತ್ಕೊಂಡು ಆಚೆ ಬರ್ತೀವಿ, ಮತ್ತೆ ಆ ತಪ್ಪನ ಮಾಡಬಾರ್ದು. ಸೊ ಇಲ್ಲ, ನಮ್ ಬಾಸ್ ನನ್ ನಿಜವಾಗ್ಲೂ ನಮ್ ಬಾಸ್ ಏನಾದ್ರು ಈಗ ಆಚೆ ಇದ್ದಿದ್ರೆ ಯಾರ್ದಾದ್ರೂ ಗೊತ್ತಿರೋರ್ ಕಾಲು ಕೈ ಹಿಡಿದ್ಬಿಟ್ಟು ನಮ್ ಬಾಸ್ನ ಇಲ್ಲಿ ಕರ್ಸ್ಬಿಡ್ತಾ ಇದ್ದೆ. ಬಟ್ ಏನು ಮಾಡಕ್ಕಾಗಲ್ಲ, ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಬೇಕಲ್ವಾ. ಸೊ ಅಲ್ಲಿದ್ದಾರೆ, ಚಾಮುಂಡೇಶ್ವರಿ ತಾಯಿ ದಯೆಯಿಂದ ಬೇಗ ಆಚೆ ಬರ್ಲಿ ಅಂತ ಭಾವಿಸ್ತೀನಿ. ನಾನು ಅವ್ರನ್ನ ಮೀಟ್ ಮಾಡ್ಬೇಕು. ಸೊ ಅದೊಂದು ಆಸೆ ಇದೆ ತುಂಬಾ. ಯಾಕೆಂತಂದ್ರೆ ಪ್ರೀವಿಯಸ್ ಇವಾಗ ದರ್ಶನ್ ಅವ್ರದ್ದು ಕಲಾಸಿಪಳ್ಳಿ ಅದೆಲ್ಲ ರಿಲೀಸ್ ಆಗಿ ತುಂಬಾ ಥಿಯೇಟರ್ ಹೌಸ್ಫುಲ್ ಆಗಿತ್ತು. ಸೊ ಆ ಒಂದು ಕ್ರೇಜ್ ಕೂಡ ಇವಾಗ್ಲೂ ಮತ್ತೆ ಇದೆ. ಸೊ ನೆಕ್ಸ್ಟ್ ದರ್ಶನ್ ಅವ್ರದ್ದು ಯಾವ ಫಿಲಂ ರಿಲೀಸ್ ಆದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಪ್ರಕಾರ? ಅದೇ ಸರ್, ಅವ್ರದ್ದು ಯಾವ ಮೂವಿ ಮಾಡ್ತಿದಾರೆ ಅಂತ ನಮ್ಗೆ ಗೊತ್ತಿಲ್ಲ. ರೀ ರಿಲೀಸ್ ಆಗ್ಬೇಕಂದ್ರೆ ಗಜಾ ಮೂವಿ ಆಗ್ಬೇಕು, ಇಲ್ಲ ಅಂತ ಅಂದ್ರೆ ಸ್ನೇಹನ ಪ್ರೀತಿನ. ಐ ಥಿಂಕ್ ಆ ಕ್ರೇಜ್ ಇನ್ನ ಇದೆ ಲವರ್ಸ್ಗೆ. ಈಗ ಎಲ್ಲರೂ ಏನ್ ಮಾಡ್ತಿದಾರೆ, ವ್ಲಾಗ್ಸ್ ಅಂತ ಬಂದ್ರೆ ಆಸ್ ಅ ಬ್ಲಾಗರ್ ಆಗ್ಬಿಟ್ಟು ನಾನ್ ಫ್ಯಾಮಿಲಿ ಜೊತೆ ಮಾಡ್ತೀನಿ, ಸಿಂಗಲ್ ಆಗಿ ಮಾಡ್ತೀನಿ ಅಂದ್ರೆ ಯಾರು ನೋಡಲ್ಲ. ಅದೇ ಒಂದ್ ಹುಡುಗನ್ ಜೊತೆ ಮಾಡ್ತೀನಿ ಅಂದ್ರೆ 1000 ಜನ ನೋಡ್ತಾರೆ. ಜನಗಳಿಗೆ ಬರೀ ಲವ್ವೇ ಬೇಕು, ಬ್ರೇಕಪ್ಪೇ ಬೇಕು, ಬರೀ ಇದೇ ಬೇಕು. ಒಬ್ಬೊಬ್ಬರೇ ಮಾಡ್ತೀವಿ ಅಂದ್ರೆ ಏನೂ ನೋಡಲ್ಲ. ಬೇಕಾದ್ರೆ ನೀವು ನೋಡ್ಬೋದು, ಬೇರೆ ಕ್ರಿಯೇಟರ್ಸ್ ಎಲ್ಲ ಜೊತೆ ಲವರ್ಸ್ ಮಾಡ್ತಾರೆ, ಗಂಡ ಹೆಂಡತಿ ಲವರ್ಸು, ಮತ್ತೆ ಇನ್ನೇನೋ ಮದ್ವೆ ಆಗ್ತಾ ಇದೆ, ಶಾಪಿಂಗ್ ಅದೆಲ್ಲ ಜಾಸ್ತಿ ನೋಡ್ತಾರೆ. ನಾವು ಸಿಂಗಲ್ ಆಗಿ ಮಾಡ್ತೀವಿ, ಫ್ಯಾಮಿಲಿ ಜೊತೆ ಮಾಡ್ತೀವಿ ಅಂತ ಯಾರು ನೋಡಲ್ಲ ಅಷ್ಟೇ. ಸೋನು ಶ್ರೀನಿವಾಸ್ ಗೌಡ ತರ ಚಿಲ್ ಗರ್ಲು, ಜಾಲಿ ಹುಡುಗಿ. ಸೊ ಇವತ್ತು ಬರ್ತಡೇ ಬೇರೆ.
ಸೆಲೆಬ್ರೇಷನ್ ಯಾವ ತರ ಇರುತ್ತೆ ಅಂದ್ರೆ ಇವಾಗ ಬೆಳಿಗ್ಗೆ ಟೆಂಪಲ್ಗೆ ಹೋಗಿ ಬಸ್ಗೆ ಹೊಡೆದಿದ್ದೀರಾ, ಸಂಜೆ ಏನಾದ್ರು ಬಾರ್ಗೆ ಹೋಗಿ ಅಫ್ಕೋರ್ಸ್ ಅದೇ ನಾನು ಹೇಳ್ದೆ, ನಾನು ಏನು ಹಂಗೆ ಹಿಂಗೆ ಆ ಥರ ಎಲ್ಲ ಏನಿಲ್ಲ. ಹೌದು, ಬೆಳಿಗ್ಗೆ ದೇವಸ್ಥಾನ ಆಯ್ತು, ಇವಾಗ ಇಲ್ಲಿ ಆಯ್ತು, ಎಲ್ಲ ಆಯ್ತು, ಸಂಜೆ ಪಾರ್ಟಿ ಅಫ್ಕೋರ್ಸ್. ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಕೆ ಸಿನಿಮಾಗೆ ಆಲ್ ದ ಬೆಸ್ಟ್. ನಿಮಗೂ ಅಷ್ಟೇ, ನಿಮ್ಮ ಕೆ ಸಿನಿಮಾದ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಸೋನು ಶ್ರೀನಿವಾಸ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.